3, 4, 5. Slowly come down, slowly come down, slowly come down. ಹಾಗೆ ನಿಧಾನಕ್ಕೆ ನೆಕ್ಸ್ಟ್ ಹಾಗೆ ಇರಿ, ಅದೇ ಪೊಸಿಷನಲ್ಲಿ ಇರಬೇಕು. ನೆಕ್ಸ್ಟ್ ಫರ್ದರ್ ಇನ್ಹೇಲ್ ಮಾಡ್ತಾ ಹಿಂಬಾಗಿ ಬೆಂಡ್ ಆಗ್ತಾ ಬನ್ನಿ, ಹಿಂಬಾಗಿ ಬೆಂಡಾಗಿ, ಬೆಂಡ್ ಬ್ಯಾಕ್, 1, 2, 3, 4, 5. ನೆಕ್ಸ್ಟ್ ಫರ್ದರ್ ಎಕ್ಸೆಲ್ ಮಾಡ್ತಾ ನಿಧಾನಕ್ಕೆ ಮುಂದಕ್ಕೆ ಬೆಂಡ್ ಆಗ್ತಾ ಬನ್ನಿ. ಸ್ಲೋಲಿ ಕಮ್ ಫಾರ್ವರ್ಡ್, ಸ್ಲೋಲಿ ಕಮ್ ಫಾರ್ವರ್ಡ್. ಎಕ್ಸೇಲ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳಗಡೆ ತಳ್ತಾ ಬನ್ನಿ ನಿಮ್ಮ ತಲೆನ. ಹೊಟ್ಟೆ ಪೂರ್ತಿ ಖಾಲಿ ಮಾಡಬೇಕು. 1, 2, 3, 4, 5. ಸ್ಲೋಲಿ ಕಮ್ ಅಪ್. ಇನ್ನೇನು ಮಾಡ್ತಾ ಪೊಸಿಷನ್ ಚೇಂಜ್ ಆಗಬಾರ್ದು, ಹಾಗೇ ಇರಬೇಕು. ನೆಕ್ಸ್ಟ್ ಬಲಗಾಲನ್ನು ಒಂದು ಅಡಿಯಷ್ಟು ಮುಂದೆ ತೊಗೊಳ್ತಾ ಬನ್ನಿ. ಬಲಗಾಲ ಒಂದು ಅಡಿಯಷ್ಟು ಮುಂದೆ ತೊಗೊಳ್ಳಿ, ಎಡಗಾಲು ಟೋ ಫಿಂಗರ್ ಮೇಲೆ ಬರಲಿ. ಹಾಗೆ ಇನ್ನೆಲ್ಲಿ ಮಾಡ್ತಾ ಹಿಂಬಾಗಿ ಬೆಂಡ್ ಆಗ್ತಾ ಬನ್ನಿ. ಸ್ಲೋಲಿ ಬೆಂಡ್ ಬ್ಯಾಕ್, ಸ್ಲೋಲಿ ಬೆಂಡ್ ಬ್ಯಾಕ್. 1, 2, 3, 4, 5. Change your leg, change your leg. ಫರ್ದರ್ ಇನ್ನೇನು ಮಾಡ್ತಾ ಸ್ಲೋಲಿ ಬೆಂಡ್ ಬ್ಯಾಕ್, ಸ್ಲೋಲಿ ಬೆಂಡ್ ಬ್ಯಾಕ್. 1, 2, 3, 4, 5. ಸ್ಲೋಲಿ ಕಮ್ ಬ್ಯಾಕ್. ಎರಡು ಕಾಲುಗಳು ಜಾಯಿನ್ ಮಾಡ್ಕೊಳ್ಳಿ. ಹಾಗೇ ಇರಬೇಕು. ನೆಕ್ಸ್ಟ್ ಹಾಗೆ ಲೆಫ್ಟಿಗೆ ಬೆಂಡ್ ಆಗ್ತಾ ಬರಬೇಕು. ಸ್ಲೋಲಿ ಬೆಂಡ್ ಲೆಫ್ಟ್ ಸೈಡ್. 1. ನಿಮ್ಮ ಬಲಗಡೆ ಸೊಂಟ ಸ್ಟ್ರೆಚ್ ಆಗ್ತಾ ಇದೆ, ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಬರಬೇಕು. 2, 3, 4, 5. ಈಗ ರೈಟ್ ಸೈಡ್ ಬೆಂಡ್ ಆಗ್ತಾ ಬನ್ನಿ, ಅಪೋಸಿಟ್ ಸೈಡ್. ಸ್ಲೋಲಿ ಬೆಂಡ್ ಯುವರ್ ರೈಟ್ ಸೈಡ್. 1, 2, 3, 4, 5. ಸ್ಲೋಲಿ ಕಮ್ ಟು ಆನ್ ಪೊಸಿಷನ್. ನೆಕ್ಸ್ಟ್ ಕಾಲುಗಳು, ಎರಡೂ ಕಾಲುಗಳು ಒಂದು ಅಡಿಯಷ್ಟು ಅಗಲ ಮಾಡ್ಕೊಳ್ಳಿ. 1 ಅಡಿ 1.5 ಅಡಿ ಅಗಲ ನಿಮ್ಮ ಕಂಫರ್ಟಬಲ್ ನೋಡ್ತಾ ಬನ್ನಿ. ಹಾಗೆ ಎಕ್ಸೆಲ್ ಮಾಡ್ತಾ ರೈಟ್ ಬೆಂಡ್ ಆಗ್ತಾ ಬರಬೇಕು. ಎಕ್ಸೇಲ್. ರೈಟ್ ಬೆಂಡ್ ಆಗ್ತಾ ಬರಬೇಕು. ಫುಲ್ ರೈಟ್ ಬೆಂಡ್. ನಿಮ್ಮ ಮಂಡಿ ಟಚ್ ಆಗಬೇಕು, ನಿಮ್ಮ ಮಂಡಿ ಟಚ್ ಆಗಬೇಕು. ನಿಮ್ಮ ಹಣೆ ಬಂದು ಮಂಡಿಗೆ ಟಚ್ ಆಗಬೇಕು. ಕಾಲುಗಳು ಒಂದು ಅಡಿಯಷ್ಟು ಅಗಲ ಮಾಡ್ಕೊಂಡ್ಮೇಲೆ ನೀವು ರೈಟ್ ಸೈಡ್ ಬೆಂಡ್ ಆದಮೇಲೆ ನಿಮ್ಮ ಹಣೆನ ಮಂಡಿಗೆ ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಬನ್ನಿ. 1, 2, 3, 4, 5. ಇನ್ನೇನು ಇವೆಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಸ್ಟಿಫ್ ಆಗಿರುತ್ತೆ, ಜೊತೆಗೆ ಶೇಪ್ ಅಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲೆಫ್ಟ್ ಸೈಡ್, ಲೆಫ್ಟ್ ಬೆಂಡ್ ಆಗ್ತಾ ಬನ್ನಿ. ಎಕ್ಸೇಲ್. 1, 2, 3. ನಿಮ್ಮ ಶೋಲ್ಡರ್ ಪೇಯ್ನ್ ಬಂದಿದೆ, ಯು ಹ್ಯಾವ್ ಟು ಟಾಲರೇಟ್, ಯು ಹ್ಯಾವ್ ಟು ಎಂಜಾಯ್ ಇಟ್. 1, 4, 5. Slowly come up, 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 slowly come up. ಈಗ ನಿಧಾನಕ್ಕೆ ಎರಡು ಕೈಗಳು ಭುಜದ ನೇರಕ್ಕೆ ತೊಗೊತ ಬನ್ನಿ. ಸ್ಟ್ರೈಟಾಗಿ ಭುಜದ ನೇರಕ್ಕೆ ತೊಗೊತ ಬನ್ನಿ. ಸ್ಟ್ರೈಟ್ ಭುಜದ ನೇರಕ್ಕೆ ಹಾಗೆ ತೊಗೊತ ಬನ್ನಿ. ಹಾಗೇ ಇರಬೇಕು, ಕೈಗಳು ಸ್ಟ್ರೈಟ್ ಇರಬೇಕು. ನಿಮ್ಮ ಶೋಲ್ಡರ್ ಪೇಯ್ನ್ ಬರ್ತಾ ಇರುತ್ತೆ, ಯು ಹ್ಯಾವ್ ಟು ಎಂಜಾಯ್ ದಟ್ ಪೇಯ್ನ್. ನೆಕ್ಸ್ಟ್ ಸೇಮ್ ಪೋಸ್ಚರಲ್ಲಿ ರೈಟ್ ಟರ್ನ್ ಆಗ್ತಾ ಬನ್ನಿ. ಇಡೀ ದೇಹ ಸ್ಟ್ರೆಚ್ ಆಗ್ತಾ ಬರಬೇಕು. ನಿಮ್ಮ ಸೊಂಟದ ಭಾಗ ಪರ್ಫೆಕ್ಟಾಗಿ ಸ್ಟ್ರೆಚ್ ಆಗ್ತಾ ಬರಬೇಕು. 1, 2, 3, 4,
5. Next left. Next left. 1, 2, 3, 4, 5. ಸೇಮ್ ಪೊಸಿಷನ್ ಬನ್ನಿ. ಪೋಸ್ಚರ್ ಹಾಗೇ ಇರಲಿ, ಅದೇ ಪೊಸಿಷನಲ್ಲಿರಿ. ನೆಕ್ಸ್ಟ್ ಫರ್ದರ್ ರೈಟ್ ಬೆಂಡ್ ಆಗ್ತಾ, ಎರಡು ಕೈಗಳು ಸ್ಟ್ರೆಚ್ ಮಾಡ್ಕೊತ ನಿಮ್ಮ ಆಪೋಸಿಟ್ ಲೆಗ್ನ ನೋಡ್ತಾ ಬರಬೇಕು. ರೈಟ್ ಟರ್ನ್ ಆಗ್ತಾ ಬನ್ನಿ. ಸುತ್ತಕೊಳ್ಳಿ ಕೈಗಳಿಂದ ನಿಮ್ಮ ದೇಹನ. ಹಾಗೆ ಆಪೋಸಿಟ್ ಹಿಂಡಿನ ಹಿಪ್ನ ನೋಡ್ತಾ ಬರಬೇಕು. 1, 2, 3. ನಿಮ್ಮ ಸೊಂಟದ ಭಾಗ ಸ್ಟ್ರೆಚ್ ಆಗ್ತಾ ಇದೆ. ಯು ಕ್ಯಾನ್ ಅಬ್ಸರ್ವ್ ಇಟ್. 4, 5. ನೆಕ್ಸ್ಟ್ ಹಾಗೆ ಆಪೋಸಿಟ್. 1, 2, 3, 4, 5. ಸ್ಲೋಲಿ ಕಮ್ ಟು ಯರ್ ನಾರ್ಮಲ್ ಸ್ಟೇಜ್. ಕೈಗಳು ರಿಲ್ಯಾಕ್ಸ್ ಆಗಿ ಬಿಟ್ಬಿಡಿ. ಜಸ್ಟ್ ಕ್ಲೋಸ್ ಯುವರ್ ಐಸ್. ಸೇಮ್ ಪೋಸ್ಚರಲ್ಲಿ, ಶಿಥಿಲ ತಾಡಾಸನದಲ್ಲಿ ಕ್ಲೋಸ್ ಯುವರ್ ಐಸ್. ಅಬ್ಸರ್ವ್ ಯುವರ್ ಶೋಲ್ಡರ್.